ಈ ಹುಡುಗನ ಸೇರಿಸೋದು ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಬಡಿಯಿರಿ ಹಣ್ಣುಗಳನ್ನು ಬಡಿ ಜೋಡಿಸಿರಿ ಸೆರಬೇಡಿಯಿರಿ ಬಿಡಬೇಡಿ ಒಂದು ಪಿಳ್ಳೆಯು ಹಾರಿ ಹೋಗದಿರಲಿ ಅಣ್ಣ ಅಮ್ಮ ಬನ್ನಿ ಬನ್ನಿ ಟೇಮ್ ಟೇಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ ಟೇಮ್ ಟೇಮ್ ಎಲ್ಲ ಹಣ್ಣು ನಮ್ದೇ ಎಲ್ಲ ಹಣ್ಣು ಟೇಮ್ ಟೇಮ್ ಹಣ್ಣುಗಳ ಎಲ್ಲೋ ಎಲ್ಲೋ ಇದ್ದಾನೆ ಹುಡುಕೋ ಹುಡುಕೋ ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ ಹಿಡಿಯೋ ಬಡಿಯೋ ರಾಜನ ತೋಟ ಹಾಳು ಮಾಡಿ ದೊರೆಯ ತೋಟದ ಹಣ್ಣು ತಿನ್ನಿಸಿ ಇವತ್ತು ನಿನಗೆ ಕೋಳು ಪೂಜೆ ಕಿತ್ತು ಬಿಡೋಣ ಎಕ್ಕೆ ಪುಕ್ಕ ಮೂರ್ಖರ ಮೂರ್ಖ ಗಿರಿಯಪ್ಪ ಎಟ್ಟದ ಎಟ್ಟ ತುಡುಗಪ್ಪ ಮತ್ತೆ ನಿನಗೆ ತೋಟ ಯಾರದು ನಿಮ್ಮ ತಾತಂದೆ ನಿಮ್ಮ ಅಪ್ಪಂದೆ ನಮ್ಮ ರಾಜಂದು ಈ ಮರ ಈ ಗಿಡ ಹೂವು ಹಣ್ಣು ಎಲ್ಲ ನಮ್ಮ ರಾಜಂದು ಎಂತ ರಾಜ ಗೊತ್ತೇ ರಾಜಾದಿರಾಜ ಸಾವಿರ ಸಾವಿರ ಸೇನೆಯ ರಾಜ ಬನ್ರಿ ನಮ್ಮದು ಹಣ್ಣು ಹಣ್ಣು ತಿನ್ನುವವರೆಗೆ ಹಣ್ಣಿನ ತೋಟ ಏ ಮರಿಪಿಳ್ಳಿ ರಾಜನ ಭಯ ಇಲ್ವೇನೋ ನಿಂಗೆ ರಾಜಂದು ಹೋಗ್ಲಿ ನಮ್ಮ ಭಯ ಇಲ್ವೇನೋ ಹೋಗ್ಲಿ ಈ ಕೋಳಿನ ಭಯ ಇಲ್ವೇನೋ ಹಿಡಿಯೋ ಬೆಲೆ ಹಾಕೋ ಸಾವಧಾನ ಸಾವಧಾನ ಮಹಾಕರ್ನಾಳು ಕಗಂಡ್ರ ಕೃಪಾಳು ಗಿಡ ಮರದ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯದಾನಿ ಮಹಾವಾಚಾಳ ಪುರವರಾಧೀಶ್ವರ ರಾಜಾದಿರಾಜ ರಾಜ ಮಾರ್ತಾಂಡ ದಯ ಮಾಡಿಸುತ್ತಿದ್ದಾರೆ ಗೋಪರ 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 ಇದೇನು ಒದರುತ್ತಿದೆ ಯಾವ ಭಾಷೆ ಮಾತಾಡ್ತಾ ಇದೆ ಪ್ರಾಕೃತ ಭಾಷೆ ಶಾಂತ ಭಾಷೆ ಏನಿದರ ಅರ್ಥ ರಾಜಾದಿರಾಜ ಇದೊಂದು ಗಿಳಿಮರಿ ಕಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಇದಕ್ಕೆ ಮಾತು ಬರುತ್ತದೆ ಓದು ಬರುತ್ತದೆ ಹಾಡು ಬರುತ್ತದೆ ನೃತ್ಯ ಬರುತ್ತದೆ ಮತ್ತೇನು ಬರುತ್ತದೆ ಜೀವನವೆಲ್ಲ ಏನು ಮಾಡುತ್ತದೆ ಮಹಾಪ್ರಭು ಈಗಲೇ ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದದ ಭೇದ ಗೊತ್ತಿಲ್ಲ ಒಂದೆರಡರ ಮಗ್ಗಿ ಕೂಡ ಬರುವುದಿಲ್ಲ ಇದಕ್ಕೆ ಬರುವುದು ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ಉದುರಿಸೋದು ತಿನ್ನೋದು ಆಮೇಲೆ ಹಾಗನ್ನೋದು ಪಾಪ ಪಾಪ ಬರೇ ಹಣ್ಣು ತಿನ್ನೋದಂದೇ ಗೊತ್ತೇ ಮಹಾವಾಚಾಳ ನವರಸ್ಥಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ ಒಂದಿ ಮಹಾದರೆ ಮಹಾಕರ್ನಾಳು ದಯಾಳು ವಿದ್ಯಾವತಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯದಾನಿ ಮಹಾವಾಚಾಳ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜನ ತೋಟದಲ್ಲಿ ನಿರಕ್ಷರ ಕುಕ್ಷಿ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಈ ಅಸಭ್ಯ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಪ್ಪರ ಪ್ರಭು ಇದು ಸಭ್ಯತೆ ಕಲೆಯಲ್ಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಳೆದು ಸುಶಿಕ್ಷಿತವಾಗಲಿ ತಾನು ಸುಸಂಸ್ಕೃತನಾಗಿ ಉಳಿದ ಶುಕ ಪಕ್ಷಿಯನ್ನು ಸಭ್ಯತೆ ಮಾಡಲಿ ಅಪ್ಪರ ಪ್ರಭು ಮಹಾರಾಜ ರಾಜಮಾವ ನನ್ನದೊಂದು ನಮ್ರ ನಿವೇದನೆ ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಇದರ ಒಂದು ಮುಖ್ಯ ತತ್ವವನ್ನು ಕಂಡುಹಿಡಿಯಬೇಕು ಈ ಗಿಳಿ ಮರಿ ತಿನ್ನೋದೇನು
ದೀರ್ಘ ಸಂಶೋಧನೆ ನಡೆಯಬೇಕು. ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗದರು. ಆದರೆ ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು. ವಿನಂತಿಯನ್ನು ಸ್ವೀಕರಿಸಿದ್ದೇವೆ. ಅಳಿಯ ರಾಜ, ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ. ಸಾರಿ ಮಹಾರಾಜ ರಾಜಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ಅವೆನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಪ್ರಾಪ್ತ, ಸುಶಿಕ್ಷಿತ, ಸಂಸ್ಕೃತನಾಗಿರಬೇಕು. ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಖ ಅಧ್ಯಯನವನ್ನು ಸಂಸ್ಥೆಯನ್ನು ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಂತ್ರಿ ತಂಗೂರು ಹೊಡೆಯಿತು. ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ. ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು. ನಮ್ಮ ಪುತ್ರಿಯು ಸಂತುಷ್ಟಳಾಗಲಿ. ಅಳಿಯ ರಾಜ ಸುಖ ಶಿಕ್ಷಣದ ಮಂತ್ರಿ. ಸಾವಧಾನ ಸಾವಧಾನ. ಮಹಾಕರ್ನಾಳು ಕಗಮೃಗ ಕೃಪಾಳು, ಗಿಡಮರ್ದ ದಯಾಳು, ವಿದ್ಯಾವಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯದಾನಿ, ಮಹಾವಾಚಾಳ, ಪುರವರಾಧೀಶ್ವರ, ರಾಜಾಧಿರಾಜ, ರಾಜಾಂಗ ದಾಂಡರು ನಿರ್ಗಮಿಸುತ್ತಿದ್ದಾರೆ. ಗೋಪುರ, ನಾವೊಂದು ಫೋಟೋ ಇಲ್ಲಿವರೆಗೆ ಪಂಜರದ ಶಾಲೆ ಕಿರುನಾಟಕವನ್ನ ಮಂಜುನಾಥ ಮತ್ತು ತಂಡದವರು ಬಹಳ ಉತ್ತಮವಾಗಿ ಈ ಒಂದು ಪಂಜರದ ಗಿಳಿಯ ಶಾಲೆಯ ಗಿಳಿಯ ನಾಟಕವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಜೋರಾಗಿ ಚಪ್ಪಾಳೆ ಹಾಕೋದ್ರ ಮೂಲಕ ಆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಬೇಕು. ನಿರ್ಗಳವಾಗಿರ್ತಕ್ಕಂಥ ಸಂಭಾಷಣೆಗಳು ಎಲ್ಲಿಯೂ ಎರಡು ಕೊಡುಗೆ ಮಾಡಿದರೆ